ಚಸ್ಮಾ ಹಾಕಿದ್ರೆ ಓಕೆ, ಆದ್ರೆ ಟೋಪಿನೇ ಹಾಕಕ್ ಬಂದ್ರೆ ನಾವ್ ಬಿಡ್ತೀವ. ಸೊ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಲೆನ್ಸ್ ಕಾರ್ಟ್ IPO ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾ ಇದೆ. ಎಲ್ಲರೂ ಹೇಳ್ತಾ ಇದ್ರೆ ಅಪ್ಲೈ ಮಾಡಿ ಅಂತ. ಬಟ್ ಶುಡ್ ಯು ರಿಯಲಿ ಡೂ ಇಟ್, ಆರ್ ಇಸ್ ಇಟ್ ಅನದರ್ ಹೈಪ್ ಸ್ಟೋರಿ? ಲೆಟ್ಸ್ ಸಿ ವಿತ್ ಕ್ಲಾರಿಟಿ ಗೈಸ್. ಚಸ್ಮಾ ಹಾಕಿ ಕ್ಲಾರಿಟಿಯಿಂದ ನೋಡೋಣ, ಟೋಪಿ ಹಾಕ್ಸ್ಕೊಳ್ಳೋದು ಬೇಡ, ಹೈಪ್ ಅಲ್ಲಿತ್ತು. ಸೊ IPO ಓಪನ್ ಆಗ್ತಾ ಇದೆ ಅಕ್ಟೋಬರ್ 31, ಕ್ಲೋಸ್ ಆಗುತ್ತೆ ನವೆಂಬರ್ 4. ಪ್ರೈಸ್ ಬ್ಯಾಂಡ್ ಇರೋದು 382ರಿಂದ 402ಕ್ಕೆ. ಟೋಟಲ್ ಇಶ್ಯೂ ಆಗ್ತಾ ಇದೆ 7278 ಕೋಟಿ, ಬಿಗ್ ಒನ್. ಸೊ 70% ಆಫರ್ ಫಾರ್ ಸೇಲ್ ಇದೆ. ಅಂದ್ರೆ ಮೀನಿಂಗ್ ಅರ್ಲಿ ಇನ್ವೆಸ್ಟರ್ಸ್ ಯಾರು ಹೂಡಿಕೆ ಮಾಡಿದ್ರು ಆಲ್ಮೋಸ್ಟ್ ಅವರು ವಾಪಸ್ ತಗೋತಾ ಇದ್ದಾರೆ. ಮೀನ್ಸ್ ಇದೇ ನಮಗೆ ಒಂದು ಫಸ್ಟ್ ಸಿಗ್ನಲ್ ಆಗ್ತಾ ಇದೆ, ಸ್ವಲ್ಪ ಹುಷಾರಾಗಿರ್ಬೇಕು ಹೂಡಿಕೆ ಮಾಡೋಕ್ಕಿಂತ ಮುಂಚೆ ಅಂತ. ಆದ್ರೆ ಲೆನ್ಸ್ ಕಾರ್ಟ್ ಒಳ್ಳೆ ಬ್ರ್ಯಾಂಡ್, ಸ್ಟ್ರಾಂಗ್ ಇದೆ, ಹ್ಯೂಜ್ ಪ್ರೆಸೆನ್ಸ್ ಇದೆ, 2500+ ಸ್ಟೋರ್ಸ್ ಇದೆ, ಪ್ರಾಫಿಟಬಲ್ ಕೂಡ ಆಗಿದ್ದಾರೆ FY25 ನಲ್ಲಿ. ಬ್ಯಾಕ್ಡ್ ಬೈ ಇನ್ವೆಸ್ಟರ್ಸ್ ಲೈಕ್ ಸಾಫ್ಟ್ ಬ್ಯಾಂಕ್, ರಾಧಾಕೃಷ್ಣ ದಮಣಿ, ಎಲ್ಲ ಚೆನ್ನಾಗಿದೆ. ಲಾಂಗ್ ಟರ್ಮ್ ಸ್ಟೋರಿ ಸಾಲಿಡ್ ಆಗಿದೆ. ಬಟ್ ರಿಮೆಂಬರ್, ಗುಡ್ ಕಂಪನೀಸ್ ಕ್ಯಾನ್ ಹ್ಯಾವ್ ಬ್ಯಾಡ್ ಲಿಸ್ಟಿಂಗ್ ಆಲ್ಸೋ. ಯಾಕೆಂದ್ರೆ ವ್ಯಾಲ್ಯೂಯೇಷನ್ ತುಂಬಾ ಹೈ ಆಯ್ತು. ಸೊ ರೆಡ್ ಫ್ಲಾಗ್ ಏನು ಹಾಗಾದ್ರೆ, ಕರೆಂಟ್ ವ್ಯಾಲ್ಯೂಯೇಷನ್ 70,000 ಕೋಟಿ ಇದೆ, ಅಂದ್ರೆ 8 ಬಿಲಿಯನ್ ಹತ್ತತ್ರ ಆಯ್ತು. ಸೊ 80 ಟೈಮ್ ಅರ್ನಿಂಗ್ ಆಯ್ತು, ಅಂದ್ರೆ ವೆರಿ ವೆರಿ ಎಕ್ಸ್ಪೆನ್ಸಿವ್. ಇದು ಒಂದು ಸೇಮ್ ಪ್ಯಾಟರ್ನ್ ಫಾಲೋ ಮಾಡ್ತಿದ್ದೇನಾ? ಯಾವ್ದ್ರ ಪ್ಯಾಟರ್ನ್? ಪೇಟಿಎಂ ಹೈಪ್ ರೇಟ್ 2100 rupees, ದೆನ್ ಕ್ರಾಶ್ 40% ಆಫ್ಟರ್ ಲಿಸ್ಟಿಂಗ್. ಅದೇ ರೀತಿ ಫಸ್ಟ್ ಕ್ರೈ ನೀವು ನೋಡಿರ್ತೀರಾ, ಮಾಮಾ ಅರ್ತ್ ನ ನೋಡಿದೀರಾ, ಎಲ್ಲವೂ ಸ್ಟ್ರಾಂಗ್ ಬ್ರ್ಯಾಂಡ್ ಬಟ್ ವೀಕ್ ಪೋಸ್ಟ್ ಲಿಸ್ಟಿಂಗ್ ಮೊಮೆಂಟಮ್. ಸೊ ಬ್ಲೈಂಡ್ಲಿ ಜಂಪ್ ಮಾಡಿ ಅಕಸ್ಮಾತ್ ಹೂಡಿಕೆ ಮಾಡಿದ್ರೆ ಫ್ಯಾಷನ್ ಗ್ಲಾಸಸ್ ನ ಹಾಕೊಳ್ಳೋದಾಗುತ್ತೆ ವಿತೌಟ್ ಪವರ್. ಸೊ ಸೀರಿಯಸ್ ಇನ್ವೆಸ್ಟರ್ಸ್ ಆಗಿ ಇದನ್ನು ವಾಚ್ ಮಾಡ್ತಾ ಇದ್ರೆ GMP ನೋಡೋಣ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂಡ್ ಸೆಂಟಿಮೆಂಟ್ ನೋಡೋಣ ಫ್ಯೂ ಡೇಸ್, ಅಂಡ್ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮಾಡಬಾರ್ದು ಅನ್ನೋ ಬಗ್ಗೆ ಯೋಚನೆ ನೀವು ಮಾಡಬಹುದು. ನಾನು ಏನ್ ಮಾಡ್ತೀನಿ ಅಂತ ನೀವು ಕೇಳೋದಾದ್ರೆ, ನಾನು ವೇಟ್ ಅಂಡ್ ವಾಚ್ ಮಾಡ್ತೀನಿ, ಲಿಸ್ಟ್ ಆಗೋವರೆಗೂ ಕಾಯ್ತೀನಿ, ನಂತರ 20ರಿಂದ 25% ಕೆಳಗಡೆ ಬೀಳೋವರೆಗೂ ವೇಟ್ ಮಾಡ್ತೀನಿ, ನಂತರ ಹೂಡಿಕೆ ಮಾಡೋಕೆ ಇಷ್ಟಪಡ್ತೀನಿ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೇನನ್ಸುತ್ತೆ? ಈಗ ಹೂಡಿಕೆ ಮಾಡಬೇಕಾ ಅಥವಾ ವೇಟ್ ಮಾಡಬೇಕಾ? ಕಮೆಂಟ್ ಮಾಡಿ ಗೈಸ್, ಮಿಸ್ ಮಾಡಬೇಡಿ. ನಿಮ್ಗೂ ಕೂಡ ಈ ಕಂಟೆಂಟ್ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾಕೆಂದ್ರೆ ಅವ್ರಿಗೂ ಗೊತ್ತಾಗುತ್ತೆ ಯಾವಾಗ, ಹೇಗೆ, ಎಲ್ಲಿ IPO ನಲ್ಲಿ ಹೂಡಿಕೆ ಮಾಡಬೇಕು, ಯಾವಾಗ ಮಾಡಬಾರ್ದು ಅಂತ.